ರಾಗಿ ಕಿಲ್ಸ ಅದ್ಭುತವಾದಂತಹ ರೆಸಿಪಿ, ಪಟ್ಟಂತ ಆಗೋವಂತ ರೆಸಿಪಿ. ಇದನ್ನ ಎಲ್ಲರೂ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬಹುದು. ಇದನ್ನ ಅಲ್ಲಾಡಿಸ್ತಾನೇ ಇರಬೇಕು, ತಿರ್ಗಿಸ್ತಾ ಇರಿ. ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದನ್ನ ಸೋಸ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ ಡಂಪ್ ಮಾಡ್ಕೊಂಡ್ಬಿಡೋಣ. ಈಗ ಸ್ಟವ್ನ ಹಚ್ಕೊಂಡ್ಬಿಡೋಣ. ಗಸಗಸೆಯಿಂದ ಇದನ್ನ ಅಲಂಕರಿಸೋಣ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ರಾಘುಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ರಾಘುಸ್ ಕಿಚನ್ ಅಲ್ಲಿ ನಾವು ಮಾಡ್ತಾ ಇರೋ ಒಂದು ಸ್ಪೆಷಲ್ ರೆಸಿಪಿ ಯಾವುದು ಅಂತ ಹೇಳಿದ್ರೆ ರಾಗಿ ಕಿಲ್ಸ. ಬಾ ತುಂಬಾ ಅದ್ಭುತವಾದಂತಹ ರೆಸಿಪಿ, ಪಟ್ಟಂತ ಆಗೋವಂತ ರೆಸಿಪಿ. ಬಟ್ ಒಂದ್ ಸ್ವಲ್ಪ ಕಾಯ್ಬೇಕು. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಲ್ಲರೂ ತಿನ್ನೋ ಅಂತ ರೆಸಿಪಿ. ಬನ್ನಿ, ರಾಗಿ ಕಿಲ್ಸ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಒಂದು 4 ಅವರ್ ನೆನೆಸಿಟ್ಟಿರೋ ರಾಗಿ, ಅರ್ಧ ಹೊಳಕೆ ಕಾಯಿ ತುರಿ, 1 ಕಪ್ ಬೆಲ್ಲ, ಸ್ವಲ್ಪ ಗಸಗಸೆ. ಮೊದಲಿಗೆ ನೆನೆಸಿಟ್ಟಿರೋ ರಾಗಿನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟೊಂದು 1/4 kg ಇದೆ ರಾಗಿ. ಈಗ ಇದಕ್ಕೆ ನಾನು 1 ಕಪ್ ಹಸಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಎಸ್, ಇವಾಗ ಇದು ಚೆನ್ನಾಗಾಗಿದೆ. ಇದನ್ನ ಸೋಸ್ಕೊಂಡ್ಬಿಡೋಣ. ಬನ್ನಿ. ಎಸ್, ಈ ಥರ ಒಂದು ಕ್ಲೀನ್ ಆಗಿರೋ ಬಟ್ಟೆ ತಗೊಂಡು ಇದನ್ನ ಸೋಸ್ಕೋಬೇಕು. ಸೋಸ್ಕೊಂಡಿರೋ ಹಾಲನ್ನ ಒಂದು ಪಾತ್ರೆಗೆ ಡಂಪ್ ಮಾಡ್ಕೊಂಡ್ಬಿಡೋಣ. ಈಗ ಸ್ಟವ್ನ ಹಚ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಕುದಿಬೇಕು, ಅಷ್ಟೇ ಇರೋದು. ಬಟ್ ಕುದಿಬೇಕಾದ್ರೆ ನೀವು ಇಲ್ಲೇ ಇರಬೇಕು. ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ನೀವೆಲ್ಲ ಹೋಗೋದಲ್ಲ, ಅದಕ್ಕೂ ತುಂಬಾ ಕೆಲಸ ಇದೆ, ಹೇಳ್ತೀನಿ. ಇದನ್ನ ಪಾತ್ರೆ ಮೇಲೆ ಇಟ್ಟು ನೀವೆಲ್ಲೋ ಹಾಲಲ್ಲಿ ಕುತ್ಕೊಂಬೇಡಿ. ಯಾಕಂತ ಹೇಳಿದ್ರೆ ಇದು ಗಂಟು ಆಗ್ಬಿಡುತ್ತೆ. ಇದನ್ನ ಅಲ್ಲಾಡಿಸ್ತಾನೇ ಇರಬೇಕು, ಯಾವುದೇ ಗಂಟು ಬರದಿರೋ ತರ. ಈ ಒಂದು ಟೈಮಲ್ಲಿ ಬೆಲ್ಲನ ಆ್ಯಡ್ ಮಾಡಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ಹಾಕೊಳ್ಳಿ. ಇದಕ್ಕೆ ನಾನು 1 ಕಪ್ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸಕ್ಕರೆ ಬೇಕು ಅನ್ಸಿದ್ರೆ ಇನ್ನೂ ಆ್ಯಡ್ ಮಾಡ್ಕೋಬಹುದು. ಗಟ್ಟಿ ಆಗೋ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ತಿರುಗಿಸ್ತಾ ಇರಿ. ಗಂಟು ಬರಲೇಬಾರ್ದು. ನೀವು ತಿರುಗಿಸ್ತಾನೆ ಇದ್ರೆ ಒಂದು ಚೂರು ಗಂಟಾಗಲ್ಲ. ಇಫ್ ಇನ್ ಕೇಸ್ ಇದನ್ನ ಬಿಟ್ಟು 1 ನಿಮಿಷ ಅಕ್ಕಪಕ್ಕ ಹೋಗ್ಬಿಟ್ರಿ ಅಂತ ಅಂದ್ರೂ ಗಂಟಾಗ್ಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬನ್ನಿ. ಇವಾಗ ಇದು ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಅಂದರೆ ಸೈಡಿಂದ ಹಿಂಗೆ ತೆಗೆದ್ರೆ ಅದು ಅಂಟ್ಕೋಬಾರ್ದು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾಗ್ತಿದ್ದಂಗೆ ಆಫ್ ಮಾಡಿಬಿಡೋಣ. ಎಸ್, ಈಗ ಟೈಮ್ ವೇಸ್ಟ್ ಮಾಡೋಂಗೆ ಇಲ್ಲ. ಒಂದು ಸ್ವಲ್ಪ ತುಪ್ಪನ ಒಂದು ಟ್ರೈಗೆ ಹಚ್ಕೋಬೇಕು ನೀಟಾಗಿ. ಎಸ್, ಚೆನ್ನಾಗಿ ಇದನ್ನ ಗ್ರೀಸ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿಬಿಟ್ಟಿದೆ. ಇದನ್ನ ಸುಮಾರು ಹೊತ್ತು ನಾವು ಕಾಯಿಸಕ್ಕೆ ಹೋಗ್ಲೇಬಾರ್ದು. ಇದನ್ನ ಇಮಿಡಿಯೇಟ್ ಆಗಿ ಇದಕ್ಕೆ ಪೋರ್ ಮಾಡಬೇಕು. ಇಲ್ಲಿ ನೋಡಿ, ಎಸ್, ಈಗ ಒಂದು ಫೈನಲ್ ಡೆಕೋರೇಷನ್, ಫೈನಲ್ ಟಚ್ ಅಂತ ಹೇಳ್ಬೋದು. ಗಸಗಸೆಯಿಂದ ಇದನ್ನ ಅಲಂಕರಿಸೋಣ. ಬನ್ನಿ.
ಆಹಾ, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸಿಕ್ಕಾಪಟ್ಟೆ ಟೇಸ್ಟು. ಇದನ್ನ ಎಲ್ಲರೂ ನಿಮ್ಮ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ, ನಿಮ್ಮ ಪೇರೆಂಟ್ಸ್ಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ರಾಘುಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಹೊಸ ನೋಟಿಫಿಕೇಶನ್ಸ್ಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.